ಮಣಿಪಾಲ್ ಆಸ್ಪತ್ರೆಯಲ್ಲಿ ಚೆನ್ನಮ್ಮ ಅವರು ವಿಧಿವಶರಾಗಿದ್ದಾರೆ. ಇನ್ನೇನು ಪದ್ಮನಾಭನಗರದ ನಿವಾಸಕ್ಕೆ ಅವರ ಪಾರ್ಥಿವವನ್ನು ತರಲಾಗುತ್ತೆ. ಪೂಜೆ ಸಲ್ಲಿಸಿದ ನಂತರ ಅಂತಿಮ ದರ್ಶನಕ್ಕೆ ಇಡಲಾಗುತ್ತೆ. ಕುಟುಂಬಸ್ಥರು ಮತ್ತು ಸಂಬಂಧಿಕರಿಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಆಗಿದೆ. ಇನ್ನೇನು ಮಣಿಪಾಲ್ ಆಸ್ಪತ್ರೆಯಿಂದ ಪಾರ್ಥಿವ ಹೊರಡುತ್ತೆ. ಇಡೀ ಕುಟುಂಬ ದುಃಖದಲ್ಲಿದೆ. ರಾಜಕೀಯ ಕುಟುಂಬ ಕೂಡ ಬಹಳ ದೊಡ್ಡದಿದೆ. ಒಂದು ಕಡೆ ಬೆಂಗಳೂರಿನಲ್ಲಿ, ಮತ್ತೊಂದು ಕಡೆ ಹಾಸನ, ಅಲ್ಲೂ ಕೂಡ ಅಂತಿಮ ದರ್ಶನಕ್ಕೆ ಸಿದ್ಧತೆಗಳಾಗ್ತಾ ಇದೆ. ದೇವೇಗೌಡರಿಗೆ ಮತ್ತು ಇಡೀ ಕುಟುಂಬಕ್ಕೆ ಬಹಳ ದೊಡ್ಡ ಶಕ್ತಿಯಾಗಿದ್ದವರು ಚೆನ್ನಮ್ಮ ಅವರು. ಯಾವುದೇ ಹಮ್ಮು ಬಿಮ್ಮು ಇಲ್ಲದ ವ್ಯಕ್ತಿತ್ವ. ಗಂಡ ಇಡೀ ದೇಶವನ್ನೇ ಆಳೋ ಪ್ರಧಾನಿಯಾದಾಗಲೂ ಕೂಡ ತಮ್ಮ ಸರಳತೆಯನ್ನ ಬಿಟ್ಟಿರಲಿಲ್ಲ ಚೆನ್ನಮ್ಮ ಅವರು. ಮಗ ಮುಖ್ಯಮಂತ್ರಿಯಾದಾಗಲೂ ಕೂಡ ಅದೇ ಸರಳತೆ, ಅದೇ ದೈವ ಭಕ್ತಿ, ಅದನ್ನೇ ಪಾಲನೆ ಮಾಡಿಕೊಂಡು ಮುಂದುವರೆದವರು ಚೆನ್ನಮ್ಮ ಅವರು. ಅರ್ಧಕರ್ಧ ಕುಟುಂಬ ರಾಜಕೀಯದಲ್ಲೇ ಇದೆ. ಆದರೆ ಚೆನ್ನಮ್ಮ ಅವರು ಯಾವತ್ತೂ ರಾಜಕಾರಣದ ಬಗ್ಗೆ ತಲೆ ಹಾಕಿಲ್ಲ. ರಾಜಕೀಯದ ಬಗ್ಗೆ ಯಾವತ್ತೂ ಮಾತಾಡಿಲ್ಲ. ಅವರದ್ದೇನಿದ್ರೂ ದೈವ ಭಕ್ತಿ, ಸದಾಕಾಲ ದೇವರ ಪೂಜೆ ಮತ್ತು ದೇವೇಗೌಡರು, ಇದೆರಡೇ ಅವರ ಪ್ರಪಂಚ ಆಗಿತ್ತು. ಪ್ರತಿದಿನ ನೂರಾರು ಜನ ಮನೆಗೆ ಬರ್ತಾ ಇದ್ರು. ಯಾರೇ ಬಂದರೂ ಎಲ್ಲರನ್ನೂ ಕೂಡ ಉಪಚರಿಸ್ತಾ ಇದ್ರು ಚೆನ್ನಮ್ಮ ಅವರು. ಒಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಮಹಿಳೆ ಇರ್ತಾಳೆ ಅನ್ನೋದೊಂದು ಗಾದೆ ಇದೆಯಲ್ಲ, ಅದು ಇಲ್ಲಿ ಅಕ್ಷರಶಃ ಸತ್ಯ. ಯಾವತ್ತೂ ದೇವೇಗೌಡರ ಬೆನ್ನ ಹಿಂದೆ ಗಟ್ಟಿಯಾಗಿ ನಿಂತವರು ಚೆನ್ನಮ್ಮ ಅವರು. ದೇವೇಗೌಡರ ರಾಜಕೀಯ ಏರಿಳಿತದಲ್ಲೂ ಕೂಡ ಸಾಥ್ ಕೊಟ್ಟರು. ಯಾವುದೇ ಸಂದರ್ಭದಲ್ಲೂ ಕುಗ್ಗಲಿಲ್ಲ. ತಮ್ಮ ಮೇಲೆ ಆಸಿಡ್ ಅಟ್ಯಾಕ್ ಆದಾಗಲೂ ಕೂಡ ಚೆನ್ನಮ್ಮ ಅವರು ಕುಗ್ಗಲಿಲ್ಲ. ಅಷ್ಟೇ ಗಟ್ಟಿಯಾಗಿ ನಿಂತರು. ಗಟ್ಟಿಗಿತ್ತಿ ಕೂಡ ಹೌದು ಚೆನ್ನಮ್ಮ ಅವರು. ಅವರನ್ನ ಹತ್ರದಿಂದ ಬಲ್ಲವರು ಹೇಳ್ತಾರೆ, ಪರಿಸ್ಥಿತಿ ಎಂಥದ್ದೇ ಇರಲಿ, ಎಂಥದ್ದೇ ಸೋಲು ಬಂದಿರಲಿ, ಆದರೆ ಗೆಲುವು ಇದ್ದೇ ಇದೆ. ಪ್ರಯತ್ನ ಪಡಿ, ಜನರ ಜೊತೆಗಿರಿ, ಜನ ಸೇವೆ ಮಾಡಿ ಅಂತಲೇ ಹೇಳ್ತಾ ಇದ್ರು ಚೆನ್ನಮ್ಮ ಅವರು. ನೆನಪಿಸ್ಕೋತಾರೆ ಬಹಳಷ್ಟು ಮಂದಿ. ಎರಡ್ 2001ರಲ್ಲಿ ಅವ್ರ ಮೇಲೆ ಆಸಿಡ್ ಅಟ್ಯಾಕ್ ಆದಾಗಲೂ ಕೂಡ ಗಂಭೀರವಾಗಿ ಗಾಯಗೊಂಡಿದ್ರು. ಚೆನ್ನಮ್ಮ ಅವರ ಅಳಿಯ ಮಂಜುನಾಥ್ ಅವರು ಸಂಸದರು ಮಾತಾಡ್ತಾ ಇದ್ರು. ಅವಾಗ ಹೇಳ್ತಾ ಇದ್ರು, ಅವರು ಬಹಳ ಗಾಯಗಳಾಗಿತ್ತು. ಎಂಥದ್ದೇ ಇದ್ರೂ ಕೂಡ ಆ ಗಾಯ ಮಾಗ್ತಾ ಇದ್ದ ಹಾಗೆ ಮನಸ್ಸಿಗೂ ಕೂಡ ಅತಿಯಾಗಿ ಗಾಯ ಮಾಡಿಕೊಳ್ಳದೆ ಅವರು ಮತ್ತೆ ಎದ್ದು ನಿಂತರು. ಅವರಷ್ಟಕ್ಕವರು ಮತ್ತೆ ತಮ್ಮ ಜೀವನವನ್ನ ಶುರು ಮಾಡಿದ್ರು. ಅಂತ ಗಟ್ಟಿಗಿತ್ತಿ ಅವರು. ಬೇರೆಯವರಾದ್ರೆ ಕುಗ್ಗಿ ಹೋಗ್ತಾ ಇದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.